ಕೊಟ್ಟಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಸಿದ್ದರಾಮಯ್ಯನವರು ಅವ್ರ ಮೇಲೆ ಭಾರಿ ಒತ್ತಡ ಆಯಿತು. ಇವತ್ತು ಒಬ್ಬ ಹಿಂದುಳಿದ ನಾಯಕನ ಒಂದು ಬಕ್ರೀದ್ ದಿವಸ ಬಲಿ ಕೊಟ್ಟಿದ್ದಾರೆ. ಇದು ಭಾಳ ದೊಡ್ಡ ಕಾಂಗ್ರೆಸ್ಸಿಗೆ ಮುಂದಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರ ಇವತ್ತೇನು ಬಕ್ರೀದ್ ದಿವಸನೇ ಅವರ ಬಲಿ ತಗೊಂಡಿದ್ದು ಮುಂದಿನ 28 ಕಾಂಗ್ರೆಸ್ ಎಲ್ಲ ಹಿಂದುಳಿದ ದಲಿತ ವರ್ಗಗಳನ್ನು ಅವ್ರು ಕೂಡಿ ಕಾಂಗ್ರೆಸ್ಸನ್ನು ಬಲಿ ಕೊಡ್ತಾರೆ. ಮತ್ತು ಸಿದ್ದರಾಮಯ್ಯನವರು ಭಾಳ ಅತಿರೇಕ ಮಾಡಿದ್ರು. ಈ ಮುಸ್ಲಿಂ ತುಷ್ಟೀಕರಣ ಅನ್ನೋಂಥದ್ದು ಅತಿಯಾಗಿ ಮಮತಾ ಬ್ಯಾನರ್ಜಿ ಬಿಟ್ಟರೆ ಈ ದೇಶದಲ್ಲಿ ಸಿದ್ದರಾಮಯ್ಯ ಅತಿಯಾಗಿ ಇವತ್ತು ಮುಸ್ಲಿಮರನ್ನ ತುಷ್ಟೀಕರಣ ಮಾಡೋದು, ಹಿಂದುಳಿದವ್ರನ್ನೂ ನೋಡಲಿಲ್ಲ, ದಲಿತರನ್ನೂ ನೋಡಲಿಲ್ಲ ಮತ್ತು ದೇಶದ ರಾಜಕಾರಣ ಮಾಡೋದು ಈ ಅವಧಿಯಲ್ಲಿ. ನಾವೆಲ್ಲ ವಿಧಾನಸಭೆಯಲ್ಲಿ ಹೇಳಿದ್ದೇವೆ, ಮೊದಲು ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯ ನೀವು ಇಲ್ಲ ಅಂತ ಹೇಳಿ. ಅದರಿಂದ ಏನಾಯಿತು, ಎಲ್ಲರ ಅನುಕಂಪ ಕಳ್ಕೊಂಡು ಇವತ್ತು ನೋಡ್ರಿ, ಒಬ್ಬ ಮುಸ್ಲಿಮರೇ ಒಂದು ಸಂಘಟನೆದವರೇ ಅವರ ಮುಖ್ಯಮಂತ್ರಿ ಹುದ್ದೆಯಿಂದ ಖಾಲಿ ಮಾಡಿಸಿದ್ದಕ್ಕೆ ಒಬ್ಬರೇ ಪ್ರತಿಭಟನೆ ಮಾಡ್ಯಾರ. ಒಬ್ಬ ಮೌಲ್ವಿ ಇವತ್ತೇನಾರೇ ಇದು ಕಾಂಗ್ರೆಸ್ ಮಾಡಿದ ತಪ್ಪಂತ ಹೇಳ್ಯಾರ. ಅಂದರೆ ಸಿದ್ದರಾಮಯ್ಯ ಅವರು ಪೂರ್ತಿ ಮುಸ್ಲಿಮರಿಗಾಗಿ ಕಾರ್ಯಕ್ರಮ ಮಾಡೇ ಮಾಡಿದ್ರು ಕೊಟ್ಟೆ ಕೊನೆಗೆ ವಿಜಯೋತ್ಸವ ಮಾಡ್ತಾರೆ. ಅಂದರೆ ಅವಾಗ ಅದಕ್ಕೆ ನಾವು ಯಾವಾಗಲೂ ನಾವು ನೆನಪಿಸೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅವಾಗ ಹೇಳ್ಬಿಟ್ಟಾರೆ, ಇವ್ರು ಎಲ್ಲರೂ ದೇಶಕ್ಕೆ ಹಿಂದೂಗಳಿಗೆ ಇವರು ಸಹೋದರ ತಿಳ್ಕೋದಿಲ್ಲ, ದೇಶಕ್ಕೆ ನಿಷ್ಠೆ ಇರೋದಿಲ್ಲ. ಇದು ಯಾರು ಅಂಬೇಡ್ಕರ್ 44ರಾಗ ಹೇಳ್ಯಾರ. ಇವತ್ತು ಸಿದ್ದರಾಮಯ್ಯನವ್ರು ನೋಡಿದ್ರೆ ಅಂಬೇಡ್ಕರ್ ಅವ್ರು ಹೇಳಿದ ಸತ್ಯ. ಇವತ್ತು ಎಲ್ಲಿನೂ ಮುಸ್ಲಿಮರು ಒಂದು ಕಡೆನೂ ಪ್ರತಿಭಟನೆ ಮಾಡಲಿಲ್ಲ. ಸಿದ್ದರಾಮಯ್ಯನವ್ರು ಇಷ್ಟೆಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ನೋಡಿ ಇಡೀ ಕರ್ನಾಟಕದಾಗ ಅವರೇ ಅತಿ ಹೆಚ್ಚು ಮುಸ್ಲಿಮರು ಅದನ್ನು ತಳ್ಳಿ ಪಾಪ ಕೊನೆಯ ದಿವಸನೂ ಅದೇ ಮಾಡೋದು ರಾಜಕಾರಣ. ಇದರಿಂದ ಸಿದ್ದರಾಮಯ್ಯನವರು ತಮ್ಮನ್ನು ತಾವೇ ಕಲ್ ಹಾಕೋಣ. ಅವ್ರು ತಮ್ಮ ಹಿಂದುಳಿದವ್ರಿಗೆ ತಮ್ಮ ಜನಾಂಗಕ್ಕೂ ಏನೂ ಮಾಡಲಿಲ್ಲ, ದಲಿತರಿಗೇನು ಮಾಡಲಿಲ್ಲ. ಎಷ್ಟೋ ದಲಿತ ಅಧಿಕಾರಿಗಳು ನಾನು ಹೇಳ್ತಿದ್ದೆ, IPS ಅಧಿಕಾರಿಗಳು ನಮ್ಮ ಸಮುದಾಯನೂ ತುಳಿತಾ ಇದ್ದಾರೆ, ಬರೀ ಸಾಕರು ಅವರ ಕಚೇರಿಯಲ್ಲಿ ಅವರೇ. ಹೀಗಾಗಿ ಸಿದ್ದರಾಮಯ್ಯನವರು ಭಾಳ ದೊಡ್ಡ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಯಾಕಂದರೆ ಇವತ್ತು ಅವರು ಬಕ್ರೀದ್ ದಿವಸ ಬಲಿ ಕೊಟ್ಟಿದ್ದು ಇದು ಭಾಳ ಆಗ್ತಿತ್ತು. ಅದು ತಪ್ಪು ದಿನ, ಸಿದ್ದರಾಮಯ್ಯನವರ ತಪ್ಪು ದಿನ ಇವತ್ತು ಆಯಿತು. ಸಿದ್ದರಾಮಯ್ಯ ಅವರಿಗೆ ರಾಜ್ಯಸಭೆ ಜೊತೆಗೆ ಅವರ ಮಗನು ಕೂಡ ಸಚಿವ ಮಾಡಿದಂಥ ಯುಗಾಂತ್ಯ ಆಯಿತು ಅಂತೀರಾ ಅಥವಾ ಇನ್ನೂ ಕೂಡ ಸಿದ್ದರಾಮಯ್ಯ ಅವರು? ಇದು ಯಡಿಯೂರಪ್ಪ ಸಿದ್ದರಾಮಯ್ಯ ಯುಗಾಂತ್ಯ ಆಯಿತು. ಇನ್ನು ಮಕ್ಕಳು ಅವ್ರ ಶಕ್ತಿ ಸಾಮರ್ಥ್ಯದಾಗ ಬೆಳಿಬೇಕು, ಇವ್ರ ಹಕ್ಕುಗಳನ್ನ ಬೆಳೆಯುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಏನೇ ಇರಲಿ, ಏನು ಕೆಟ್ಟ ಕೆಲಸ ಮಾಡಿದ್ರು ನಾವೊಬ್ಬ ರಾಜಕಾರಣಿಯಾಗಿ ಅವರು ಜೀವನ ಒಳ್ಳೆಯದಾಗಲಿ, ಅವ್ರು ಏನೇ ಇರಲಿ ಎಲ್ಲೆಲ್ಲೂ ಕೆಲವೊಂದು ಒಳ್ಳೆಯ ಕೆಲಸನೂ ಮಾಡಿರ್ತಾರೆ. ಬರೀ ಟೀಕೆನೂ ಮಾಡೋದು ಒಳ್ಳೆಯದಲ್ಲ, ಇದು ಒಳ್ಳೆಯ ರಾಜಕಾರಣಿ ಲಕ್ಷಣ ಅಲ್ಲ. ಸಿದ್ದರಾಮಯ್ಯನವರಿಗೆ ವಿದಾಯ ಹೇಳ್ತೀವಿ, ಶುಭ ವಿದಾಯ ಹೇಳ್ತೀವಿ. ಅದ್ರ ಒಂದು ಮಾತ್ರ 2026 ನಾವು ನೆನೆಸ್ಕೋಬೇಕು ಏನಂದ್ರೆ ಎಲ್ಲ ಹಿಂದೂ ವಿರೋಧಿ ಮುಖ್ಯಮಂತ್ರಿಗಳ ಅಂತ್ಯ ಆಯಿತು. ಕೇರಳದಾಗ ಅಂತ್ಯ ಆಯಿತು, ಪಶ್ಚಿಮ ಬಂಗಾಳದಾಗ ಅಂತ್ಯ ಆಯಿತು, ಕರ್ನಾಟಕದಾಗ ಅಂತ್ಯ ಆಯಿತು, ಮತ್ತಿನ್ನೊಂದು ಯಾವ ರಾಜ್ಯ ಅಂದರೆ ಅಲ್ಲಿ ತಮಿಳುನಾಡು. ಏನೋ ಒಂದು ರೀತಿ ಹಿಂದೂಗಳ ವಿರೋಧಿ ಸರ್ಕಾರ. ಯಾಕಂದ್ರೆ ದೀಪ ಹಚ್ಚಲಕ್ಕ ಅಲ್ಲಿ ಸ್ವಾಮಿ ಅಯ್ಯಪ್ಪನ ಇದಕ್ಕೆ ದೀಪೋತ್ಸವಕ್ಕೆ ವಿರೋಧ ಮಾಡಿದ್ರು ಅವರು ಹಿಂದೂ ಸಂಪ್ರದಾಯಕ್ಕೆ. ಈ 4 ಮುಖ್ಯಮಂತ್ರಿಗಳ ಅಂತ್ಯ ಹಿಂದೂ ವಿರೋಧಿ ನೀತಿಯಲ್ಲಿ. ಇದು ಒಳ್ಳೆಯ ಬೆಳವಣಿಗೆ ದೇಶನಾಗ ನಡೀತಾ ಇದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಒಂದು ಬದಲಾವಣೆ ಆಯ್ತಲ್ಲ, ಮಮತಾ ಬ್ಯಾನರ್ಜಿ ಇನ್ನೊಂದು ಅವಧಿ ಏನಾರು ಮುಂದುವರೆದಿದ್ರೆ ಪಶ್ಚಿಮ ಬಂಗಾಳ ಭಾರತದಲ್ಲಿ ಇರ್ತಿದ್ದಿಲ್ಲ, ಅಷ್ಟು ಕೆಟ್ಟ ಸ್ಥಿತಿ ಇತ್ತು. ಅದಕ್ಕೆ ನಾನು ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಅಮಿತ್ ಶಾ ಅಭಿನಂದನೆ ಅದು ಬೇರು ಸಹಿತ ತೆಗೆದುಹಾಕ್ಯಾರ. ಆದಷ್ಟು ಮೇಲೆ ಆದಷ್ಟು ತೃಣಮೂಲ ಅಂದರೆ ಸ್ಥಳಗ ಅದು ಸಹಿತ ಈ ಮಮತಾ ಬ್ಯಾನರ್ಜಿ ಮಾಹಿತಿ ದೇಶದ ಯಾವ ರೀತಿ ಆಗ್ಬೋದು ನೋಡಿ. ಈಗ DK ಶಿವಕುಮಾರ್ ಅವ್ರ ಪಾರ್ಟಿ ನಿರ್ಣಯ ತಗೊಂಡಿದ್ದಾರೆ, ಅದು ಅವ್ರ ಪಾರ್ಟಿ ನಿರ್ಣಯ ಇದೆ. ಅದರಲ್ಲಿ ನಮ್ಮದೇನು DK ಶಿವಕುಮಾರ್ ಮಾಡಬೇಕು, ನಮ್ಮ ಯಾರು ಪರಮೇಶ್ವರ್ ಮಾಡಬೇಕು, MP ಪಾಳ್ಯರು ಮಾಡಬೇಕು ಅನ್ನೋದು ಆ ಪಾರ್ಟಿ ಪಾಪ MP ಪಾಳ್ಯರು ಭಾಳ ಆಸೆ ತಗೊಂಡಿದ್ರು. ನಮಗೂ ನೋವಾಗಿದೆ ಅವ್ರು ಆಗಲ್ಲ. ಆದರೆ DK ಶಿವಕುಮಾರ್ ಆಗ್ಯಾರ, ಇನ್ನೊಂದು 2 ವರ್ಷ ಅವಧಿ ಇದೆ, ಒಳ್ಳೆ ಕೆಲಸ ಮಾಡಲಿ. ಭ್ರಷ್ಟಾಚಾರ ಏನು ಮಾಡ್ತಿದ್ರು ಅದು ಕಡಿಮೆ ಮಾಡ್ಲಿಕ್ಕೆ ಕೊಡ್ತೀನಿ. MP ಪಾಟೀಲ್ ಕೂಡ
CM ಸ್ಥಾನ ಸಿಗುತ್ತೆ. ಒಳ್ಳೆ ಒಳ್ಳೇದಲ್ಲ, ನಾವು ಸಂತೋಷ ಪಡ್ತೀವಿ. MP ಮಾಡ್ತೀವಿ, ಉಪಮುಖ್ಯಮಂತ್ರಿ ಆದರೂ ಸಂತೋಷ ಪಡ್ತೀವಿ, ಮುಖ್ಯಮಂತ್ರಿ ಆದರೂ ಸಂತೋಷ. ನಾವ್ಯಾಕೋ ಟಿಕೆಟ್ ಕೊಡೋಣ? ನಮ್ಮ ಜಿಲ್ಲೆದವರೊಬ್ಬರು ಪ್ರತಿನಿಧಿ ಆದ ಖುಷಿ ಅಲ್ಲ, ನಮ್ಗೆ ಇನ್ನೂ ಅಷ್ಟು ಅಭಿವೃದ್ಧಿ ಕೆಲಸ ಆಗ್ತಾವೆ. ಈಗ 2 ಸ್ಥಾನ ಅದಾವೆ ಸರ್, ನಮ್ಮ ಜಿಲ್ಲೆಗೆ 2 ಉಳಿತಾವೆ, ಒಂದೇ ಬರುತ್ತೆ. ಅದು ಗೊತ್ತಿಲ್ಲ, ಅದು ಕಾಂಗ್ರೆಸ್ನವ್ರು ಗೊತ್ತು, ನನಗೇನು ಗೊತ್ತಾ. ನಮ್ಮವರೊಬ್ಬರು ಉಪಮುಖ್ಯಮಂತ್ರಿ ಆಗ್ತಾರಂದ್ರೆ ಸ್ವಾಗತ ಮಾಡ್ತೀನಿ. ಅವ್ರಿಗೂ ಒಳ್ಳೆಯ ಭವಿಷ್ಯತನ ಮುಂದೆ ಮುಖ್ಯಮಂತ್ರಿ ಆಗಲಿ. ಯಾರು ನಾವೇ ಹೊಟ್ಟೆ ಕೊಡುವಂಥ ವ್ಯಕ್ತಿ ಅಲ್ಲ. ಸಿದ್ದರಾಮಯ್ಯ ಅವರು CM ಸ್ಥಾನ ಮುಂದೆ 2028 ಯಾರು ಸುಳ್ಳು ಓಟಿನಲ್ಲಿ ಸೀಮಿತರಾಗಿದ್ರು, ಯಾರು ಯಾವ ಪಕ್ಷದಿಂದ ಆಯ್ಕೆ ಆಗ್ತಾರೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಆ ಸಮುದಾಯದಲ್ಲಿ ಪ್ರೀತಿ ಇದೆ. ಇವತ್ತಾದರೂ ಆ ಸಮುದಾಯದಲ್ಲಿ ಸಿದ್ದರಾಮಯ್ಯನವರೇ ಯಾವುದೇ ರೀತಿಯ ವಿರೋಧ ಇಲ್ಲಾರಂಥ ನಾಯಕರು ಯಾಕಂದ್ರೆ ಸಿದ್ದರಾಮಯ್ಯ. ಸಹಜವಾಗಿ ಆ ಸಮುದಾಯಕ್ಕೆ ನೋವಾಗೋದು ಸಹಜ, ಆಲಮತ ಸಮಾಜಕ್ಕೆ ನೋವಾಗ್ತದೆ. ಅದರ ಸಿಟ್ಟನ್ನು ಸೇಡನ್ನು 28ರಲ್ಲಿ ಆ ಸಮುದಾಯ ಈ ರಾಜ್ಯದಲ್ಲಿ ಡೆಫಿನೆಟ್ಲಿ, ಅಷ್ಟೇ ಅಲ್ಲ ಹಿಂದೂಗಳು ದಲಿತರು ಸಹಿತ ಈಗೇನು BJP ಏನು ಕಾಂಗ್ರೆಸ್ ಕ್ಷೇತ್ರ ಓಟುಗಳ ಬ್ಯಾಂಕ್ ಇತ್ತು, ಯಾವುದಾದ್ರೂ ಕಾರಣಗಳಿಂದ ಕಾಂಗ್ರೆಸ್ ಕೊಟ್ಟಿತ್ತು, ಎಲ್ಲ ವಾಪಸ್ ಕಾಂಗ್ರೆಸ್ ವಿರೋಧಿ ಸ್ಥಳ ಯಾವುದೋ ಸ್ಟ್ರಾಂಗ್ ಇರ್ತೈತೆ. ಅವತ್ತು JCB ಸ್ಟ್ರಾಂಗ್ ಇರ್ತೈತೆ, BJP ಸ್ಟ್ರಾಂಗ್ ಇರ್ತೈತೆ, ಈಗ ಹೇಳೋಕ್ಕಾಗೋದು 2 ವರ್ಷ. ಆದರೆ ಅದ್ರ ವಿರೋಧಿ ಅಲ್ಲೇ ಇದ್ದೇ ಇರ್ತದೆ. ಅವ್ರಿಗೆ ಲಾಭ 100% ಆಗ್ತದೆ. ಆಲಮತದವ್ರಿಗೆ ಒಂದು ರೀತಿ ಅಪಮಾನ ಆಗಿದೆ. ಯಾವುದೇ ಕಾರಣ ಇಲ್ಲ ಅಂತ ತಗೋದಿಲ್ಲ. ಒಮ್ಮೆ ಸಿದ್ದರಾಮಯ್ಯನವರು ಸಾಕಷ್ಟು ಸಲ ಹೇಳ್ಯಾರೆ, ಯಾವುದೇ ಒಪ್ಪಂದ ಆಗಿಲ್ಲ, ನಾವು ಎಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂದಾಗೂ ತೆಗೆದಾರಂದ್ರೆ. ಮತ್ತು ರಾಹುಲ್ ಗಾಂಧಿ ದಿನಕ್ಕೆ ಮಾತಾಡ್ತಾರೆ, ನಾ ಹಿಂದುಳಿದವರು ದಲಿತರು ಕ್ರಿಕೆಟ್ನಾಗಿಲ್ಲ, ಹಿಂದುಳಿದಲ್ಲಿತ್ತು ಒಲಿಂಪಿಕ್ದಾಗಿಲ್ಲ, ಹಿಂದುಳಿದ ಚಂದ್ರಯಾನಕ್ಕೆ ಹೋಗಿಲ್ಲ. ಈಗ ಯಾರು ಹಿಂದುಳಿದವ್ರನ್ನ ತೆಗೆದಲ್ಲ ರಾಹುಲ್ ಗಾಂಧಿ. ಹೀಗಾಗಿ ಏನಾಗೈತೆ, ಹಿಂದುಳಿದ ದಲಿತ ವರ್ಗಕ್ಕೆ ಒಂದು ಅಪಮಾನ ಮಾಡೋದಂಗೆ ಮಾಡ್ಯಾರ. ಇದರ ಪರಿಣಾಮ 2028 ಚುನಾವಣೆಯಲ್ಲಿ DK ಶಿವಕುಮಾರ್ ಏನು ನಗ ಹೊಡೆದ್ರು, ನಾವು ಉತ್ತರ ಕನ್ನಡದವ್ರದ್ದೇನು ನಡೆದಿಲ್ಲ. ಅವ್ರದ್ದೇನು ನಡೆದು ಹಳೆ ಮೈಸೂರು ಭಾಗದಾಗ ಅಲ್ಲಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಟಗ್ ಆಫ್ ಆಗ್ತದೆ. ಉತ್ತರ ಕರ್ನಾಟಕದಾಗ ಕಾಂಗ್ರೆಸ್ ಇತರ ಪಕ್ಷಗಳು ಜಯಲಲಿತಾ